ಜೋಡು ರಸ್ತೆಯ ಸಹಕಾರ ಸಿಂಧೂರ ಕಾಂಪ್ಲೆಕ್ಸ್ನ ಕೆಳಮಹಡಿ ಮತ್ತು ಎರಡನೇ ಮಹಡಿಯಲ್ಲಿ ಆಗಸ್ಟ್ 14ರಂದು ಎನ್ಪಿ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ ಶುಭಾರಂಭಗೊಳ್ಳಲಿದೆ. ಒಂದೇ ಸೂರಿನಡಿ ಎಲ್ಲಾ ಗೃಹೋಪಯೋಗಿ ಉತ್ಪನ್ನಗಳು ಲಭ್ಯವಿದ್ದು, ಉದ್ಘಾಟನೆಯ ಪ್ರಯುಕ್ತ ಗ್ರಾಹಕರಿಗೆ ವಿಶೇಷ ಆಫರ್ ಲಭ್ಯವಿದೆ ಎಂದು ಎನ್ಪಿ ಸಮೂಹ ಸಂಸ್ಥೆಯ ಅಧ್ಯಕ್ಷ ವಾಸುದೇವ ಭಟ್ ತಿಳಿಸಿದ್ದಾರೆ. ಅವರು ಈ ಬಗ್ಗೆ ಕಾರ್ಕಳದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಆಗಸ್ಟ್ 14ರಿಂದ ಆಗಸ್ಟ್ 25ರವರೆಗೆ ವಿಶೇಷ ಆಫರ್ಗಳು ನಡೆಯಲಿದೆ. ಗಿಫ್ಟ್ ಹ್ಯಾಂಪರ್ಗಳು, ಪ್ರತಿ ಖರೀದಿಗೆ ಗಿಫ್ಟ್ ಕೂಪನ್ಗಳು ಹಾಗೂ ಹಲವಾರು ಗಿಫ್ಟ್ಗಳನ್ನು ನೀಡಲಾಗುವುದು. ಇದರ ಸದುಪಯೋಗವನ್ನು ಗ್ರಾಹಕರು ಪಡೆದುಕೊಳ್ಳಬೇಕು ಮತ್ತು ಎನ್ಪಿ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ಗೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ಸ್, ಅದೇ ರೀತಿ ಫರ್ನಿಚರ್ಗಳು ಇದೆಲ್ಲವೂ ಕೂಡ ಒಂದೇ ಸೂರಿನಡಿಯಲ್ಲಿ ಜನತೆಗೆ ಲಭ್ಯವಾಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಾರ್ಕಳಕ್ಕೆ ತಂದಿದ್ದೇವೆ. ಪತ್ರಿಕಾ ಮಾಧ್ಯಮ ಹಾಗೂ ಜನರು ಎಲ್ಲರ ಸಪೋರ್ಟ್ ನಮಗೆ ಖಂಡಿತವಾಗಿಯೂ ಬೇಕು. ನಾಡ್ದು 14ನೇ ತಾರೀಕು 10:30 ಗಂಟೆಗೆ ಈ ಬಿಲ್ಡಿಂಗ್ ಇದರ ಉದ್ಘಾಟನೆ ಆಗ್ತಾ ಇದೆ. ಆ ಉದ್ಘಾಟನೆಗೆ ಗಣ್ಯರೆಲ್ಲರೂ ಆಗಮಿಸಲಿದ್ದಾರೆ. ಹಾಗೆ 10:30ರಿಂದ ಮೊದಲುಗೊಂಡು 11 ಗಂಟೆಗೆ ಸಭಾ ಕಾರ್ಯಕ್ರಮದಲ್ಲಿ ಗಣ್ಯರೆಲ್ಲರೂ ಭಾಗವಹಿಸಲಿದ್ದಾರೆ. ಮತ್ತೆ ಮಧ್ಯಾಹ್ನದವರೆಗಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಇಷ್ಟರವರೆಗೆ ಯಾವ ಎಲ್ಲ ನಾವು ವೆಂಚರ್ಸ್ ಗಳನ್ನ ಪ್ರಾರಂಭ ಮಾಡಿದ್ದೇವೆ, ಎಲ್ಲರೂ ನಮಗೆ ಸಹಕಾರಿಯಾಗಿ ನಮ್ಮ ಒಟ್ಟಿಗೆ ನಿಂತು ಎಲ್ಲರೂ ಕೂಡ ಕೈ ಜೋಡಿಸಿದ್ದೇವೆ. ರಾಜಾಪುರ ಸಾರಸ್ವತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಕಡಾರಿ ರವೀಂದ್ರ ಪ್ರಭು ಮಾತನಾಡಿ, ಉತ್ಸಾಹಿ ಯುವ ಉದ್ಯಮಿ ವಾಸುದೇವ್ ಭಟ್ ಅವರ ಎನ್ಪಿ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಉತ್ತಮ ಗುಣಮಟ್ಟದೊಂದಿಗೆ ಕಾರ್ಕಳದಲ್ಲಿ ಈವರೆಗೆ ಇಲ್ಲದ ಹೊಸ ಉತ್ಪನ್ನಗಳನ್ನು ಜನತೆಗೆ ಪರಿಚಯಿಸಲಿದೆ ಎಂದರು. ತನ್ನ ಹಿನ್ನೆಲೆ ಅನುಭವವನ್ನು ಹೊಂದಿದವರು, ಅದರಿಂದ ಅವರ ನೇತೃತ್ವದಲ್ಲಿ ಎನ್ಪಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಎಂಬ ಸಂಸ್ಥೆ ಪ್ರಾರಂಭಗೊಂಡಿದೆ. ಈ ಸಂಸ್ಥೆಯಲ್ಲಿ ನಮ್ಮ ನಿತ್ಯ ಬಳಕೆಯ ಮನೆಯಲ್ಲಿ ಉಪಯೋಗವಾಗುವಂತಹ ಎಲ್ಲಾ ವಸ್ತುಗಳು ಸ್ಪರ್ಧಾತ್ಮಕ ದರದಲ್ಲಿ ಜನರಿಗೆ ನೀಡುವಂತಹ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಅದರಲ್ಲಿ ಇದರಿಂದ ನಾವು ತುಂಬಾ ಸಂತೋಷ ಪಡಬೇಕಾದವರು ನಮ್ಮ ಕಾರ್ಕಳದ ಗೃಹಿಣಿಯರು. ಯಾಕಂದ್ರೆ ಮನೆಯಲ್ಲಿ ಏನೇನೆಲ್ಲ ಮಿಕ್ಸಿ ಇರ್ಬೋದು, ಫ್ರಿಡ್ಜ್ ಇರ್ಬೋದು ಅಥವಾ ಟಿವಿಯ ಮೊಬೈಲ್, ಇದೆಲ್ಲ ಮನೆಯೊಳಗಿನ ಅವಶ್ಯಕತೆಗಳನ್ನು ಒಂದೇ ಸೂರಿನಲ್ಲಿ ಪಡೆಯುವಂತಹ ಒಂದು ಸುವರ್ಣ ಅವಕಾಶ. ಫೆಡರೇಷನ್ ಆಫ್ ಕರ್ನಾಟಕ ರಾಜ್ಯ ಕ್ವಾರಿ ಅಂಡ್ ಕ್ರಷರ್ಸ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷ ಡಾಕ್ಟರ್ ರವೀಂದ್ರ ಶೆಟ್ಟಿ ಬಜಗೋಳಿ ಮಾತನಾಡಿ, ಜೋಡು ರಸ್ತೆಯಲ್ಲಿ ಆಧುನಿಕ ವ್ಯವಸ್ಥೆಯೊಂದಿಗೆ ರೂಪುಗೊಂಡ ಎನ್ಪಿ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ ಜನತೆಗೆ ಉತ್ತಮ ಸೇವೆ ಒದಗಿಸಲಿದೆ ಎಂದರು. ಫರ್ನಿಚರ್ಸ್ ಅಂತ ಈ ದೊಡ್ಡ ಶೋರೂಮ್, ಕಾರ್ಕಳದಲ್ಲಿ ಇಷ್ಟು ದೊಡ್ಡ ಶೋರೂಮ್ ಎಲ್ಲಿ ಇರ್ಲಿಕ್ಕಿಲ್ಲ. ಮೊದಲು ನಾವೆಲ್ಲ ಎಲೆಕ್ಟ್ರಾನಿಕ್ಸ್ ಅಲ್ಲಿ ವೆರೈಟಿ ಮತ್ತೆ ಆಫರ್ ಬೇಕಿದ್ರೆ ಉಡುಪಿ, ಮಂಗಳೂರು ಕಡೆ ಹೋಗ್ಬೇಕಿತ್ತು. ಈಗ ಅದನ್ನೆಲ್ಲ ಅವರು ಕಾರ್ಕಳದಲ್ಲಿ ಸಿಗುವಾಗೆ ಮಾಡಿದ್ದಾರೆ. ಅದರ ಜೊತೆ ಅಲ್ಲಿ ಸಾಧಾರಣ ಒಂದು 100 ಕಾರ್ ನಿಲ್ಲುವಷ್ಟು ಪಾರ್ಕಿಂಗ್ ವ್ಯವಸ್ಥೆ, ಒಂದು 200 ಟೂ ವೀಲರ್ ನಿಲ್ಲುವಷ್ಟು ಪಾರ್ಕಿಂಗ್ ವ್ಯವಸ್ಥೆ ಉಂಟು. ಇಷ್ಟು ದೊಡ್ಡ ವ್ಯವಸ್ಥೆ ಕಾರ್ಕಳದಲ್ಲಿ ಎಲ್ಲಿ ಇಲ್ಲ. ಹಾಗೆ ಇದರದ್ದೆಲ್ಲ ಪ್ರಯೋಜನ ಎಲ್ಲ ಪಡ್ಕೊಳ್ಬೇಕಂತ ಹೇಳ್ತೇನೆ. ಮತ್ತೆ ಅವರಿಗೆ ಒಂದು ಆಸೆ ಏನಂದ್ರೆ ಉದ್ಯಮದಲ್ಲಿ ತಾನು ಬೆಳಿಬೇಕು ಹಾಗೂ ತನ್ನೊಂದಿಗೆ ಕಾರ್ಕಳದವರು ಬೆಳಿಬೇಕಂತ ಆಸೆ ಉಂಟು. ಈಗಾಗಲೇ ತುಂಬಾ ಮಂದಿ ಕೆಲಸ ಕೊಟ್ಟಿದ್ದಾರೆ. ವಸ್ತು ಕೆಲಸ ಶೋರೂಮ್ ಅಲ್ಲಿ ಕೂಡ ಒಂದು 35 ಜನ ಕೆಲಸ ಕೊಟ್ಟಿದ್ದಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಅಮ್ಮನ ನೆರವು ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಅವಿನಾಶ್ ಶೆಟ್ಟಿ ಉಪಸ್ಥಿತರಿದ್ದರು. ಖಲೀಲ್, V4 ನ್ಯೂಸ್, ಕಾರ್ಕಳ.